ಕಳೆದ 2 ವರ್ಷಗಳಿಂದ ಕಾರಣಾಂತರಗಳಿಂದ ಮುಚ್ಚಲ್ಪಟ್ಟಿದ್ದ ಮಾದಾಪಟ್ಟಣ ಅಂಗನವಾಡಿ 1 ಕೇಂದ್ರವನ್ನು ಪುನರಾರಂಭಿಸಲಾಯಿತು. ಗ್ರಾಮದ ಕಾಂಗ್ರೆಸ್ ಮುಖಂಡರೂ ಆದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ರಕ್ಷಾ ಸಮಿತಿಯ ನಾಮನಿರ್ದೇಶಿತ ಸದಸ್ಯ ಎಚ್.ಜೆ. ದಾಮೋದರ್ ಮತ್ತಿತರರು ಮಕ್ಕಳಿಗೆ ಹೂ ಮತ್ತು ಸಿಹಿ ನೀಡಿ ಅಂಗನವಾಡಿಗೆ ಬರಮಾಡಿಕೊಂಡು ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಕಾಂಗ್ರೆಸ್ ಮುಖಂಡ ದಾಮೋದರ್, ದೊಡ್ಡ ಗ್ರಾಮವಾಗಿರುವ ಮಾದಾಪಟ್ಟಣದಲ್ಲಿ ಈ ಅಂಗನವಾಡಿ ಮುಚ್ಚಿದ ಹಿನ್ನೆಲೆಯಲ್ಲಿ ದೂರದ ಅಂಗನವಾಡಿಗೆ ಮಕ್ಕಳನ್ನು ಕರೆದೊಯ್ಯುವ ಪೋಷಕರು ಮಕ್ಕಳ ಪರಿಸ್ಥಿತಿ ಗಮನಿಸಿ ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಅವರ ಸೂಚನೆ ಅನುಸಾರ ಈ ಅಂಗನವಾಡಿ ಕೇಂದ್ರವನ್ನು ಮತ್ತೆ ತೆರೆಯಲಾಗಿದೆ. ಶಾಸಕರ ಅನುದಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಶೀಘ್ರದಲ್ಲೇ ಈ ಅಂಗನವಾಡಿ ಕೇಂದ್ರವನ್ನು ದುರಸ್ತಿಗೊಳಿಸಿ ಅಭಿವೃದ್ಧಿಪಡಿಸಲು ಹಾಗೂ ಕಾಯಂ ಶಿಕ್ಷಕಿ ಹಾಗೂ ಸಹಾಯಕಿ ನೇಮಕಾತಿಗೆ ಕ್ರಮ ವಹಿಸುವುದಾಗಿಯೂ ತಿಳಿಸಿದರು. ಕೆಲಸ ಮಾಡ್ತಿದ್ದೇವೆ. ಈಗ 15 ದಿನ ರಜಾ ಬರೋದ ಕಾರಣಕ್ಕೋಸ್ಕರ ಎಲ್ಲ ಮಕ್ಕಳಿಗೆ 1 ತಿಂಗಳು ರಜೆ ಇರ್ತಾರೆ. ಅವಾಗ ಇದು ಖಾಲಿ ಇರೋಂಥ ಇದರಲ್ಲಿ ಪಂಚಾಯತಿಯಿಂದ ಏನು ಅನುದಾನ ಬರ್ತದೆ ತಗೊಂಡು MLA ಇಂದ ಸ್ವಲ್ಪ ಇದನ್ನ ತಗೊಂಡು ಆದಷ್ಟು ಇದು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ, ಮಾಡಿಸ್ತೀವಿ. ನಮ್ಗೊಂದು 2 ತಿಂಗಳು ಕಾಲ ಅವಕಾಶ ಬೇಕು. ಯಾಕೆಂದ್ರೆ ಇಲ್ಲಿ ಎಷ್ಟೋ ಜನ ಇಲ್ಲಿ ಮಾಡೋದೇ ಬೇಡ, ಅಂಗನವಾಡಿ ಕೊಡೋದೇ ಬೇಡ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನಾವೆಲ್ಲ ಹೋರಾಟ ಮಾಡ್ಬಿಟ್ಟು ತಂದಿದ್ದೀವಿ. ನಮ್ಗೆಲ್ಲ ಸಹಕರಿಸಿದ್ದೀರಿ ನೀವು ಯಾರು ಆ ಮಕ್ಕಳು ತಾಯಿದಿರು ನಮ್ಮ ಜೊತೆ ಕೈಗೊಳಿಸಿದಿರಿ. ಎಲ್ಲ ಒಳ್ಳೇದಾಯ್ತದೆ, ತೊಂದರೆ ಇಲ್ಲ. ಎಲ್ಲ ಅಂಗನವಾಡಿ ಒಳ್ಳೆ ಅಂಗನವಾಡಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡಿತ ಇದು ಅಭಿವೃದ್ಧಿ ಆಗ್ತದೆ. ಒಂದು 15 ದಿನ ನಿಂತೋಗಿತ್ತಲ್ಲ, ಅದಕ್ಕೋಸ್ಕರ ಈಗ ಓಪನ್ ಮಾಡಲೇಬೇಕು ಅಂತ MLA ಸಾಹೇಬರು ಹೇಳಿದ್ಮೇಲೆ ಮಾಡಲೇಬೇಕು. ಈ ಥರ ಕಷ್ಟ ಆಗ್ತದೆ ಅಂತ ಪಾಪ ತಾಯಿದಿರದು ಕಣ್ಣೀರು ತುಂಬ ಕೇಳಿ ನಮಗೂ ಸಂಕಟ ಆಯ್ತು, ಬೇಜಾರಾಯ್ತು. ಅದಕ್ಕೋಸ್ಕರ ಎಮರ್ಜೆನ್ಸಿ ಆಗಿ ನಾವು ಇದನ್ನು ಮಾಡಿದ್ದೀವಿ. 15 ದಿವಸ ರಜೆ ಇರ್ತದೆ. ರಜೆ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟು ಇನ್ನು 1.5 ತಿಂಗಳು ಕಳೆದ್ಬಿಟ್ಟು ಟೀಚರು ಬರ್ತಾರೆ, ಹೊಸ ಟೀಚರು ಬರ್ತಾರೆ, ನೋಡ್ತಾರೆ ಈ ಟೀಚರ್ ಮಾಡಿದ ತಪ್ಪು. ಟೀಚರ್ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಂತ ಅಂದಾಗ ಇನ್ನೊಂದು ಟೀಚರ್ ಬುಕ್ಕಿಂಗ್ ಹೋಗ್ಬೇಕು. ಚೆಕ್ ಮಾಡಿದ್ದಾರೆ, ಇದು ಚೆಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು. ನಾಳೆ ಶ್ರೀದೇವಿಯವರು ಬರ್ತೀನಿ ಅಂತ ಹೇಳಿದ್ದಾರೆ. ಮಹಿಳೆ ಮತ್ತೆ ಮಕ್ಕಳ ಬರ್ತೀನಿ ಅಂತ ಬಂದಿಲ್ಲ ಅಂದ್ರೆ ನಾವು ಕಳಿಸ್ತೀವಿ. ಅವಾಗ ನೀವೆಲ್ಲ ಬನ್ನಿ ಅಷ್ಟೇ. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರುಕ್ಮಿಣಿ ಮಾತನಾಡಿ, ಕಟ್ಟಡ ಶಿಥಿಲಾವಸ್ಥೆ ನೆನಪೊಡ್ಡಿ ಕಳೆದ 2 ವರ್ಷಗಳಿಂದ ಅಂಗನವಾಡಿಗೆ ಬೀಗ ಹಾಕಿದ ಪ್ರಸಂಗ ಶೋಚನೀಯ. ಕಟ್ಟಡ ಹಳೆಯದಾದರೆ ಇಲಾಖೆ ಮೂಲಕ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ವಹಿಸುವುದು ಬಿಟ್ಟು ಅಂಗನವಾಡಿ ಮುಚ್ಚಿ ಮಕ್ಕಳಿಗೆ ಅನಾನುಕೂಲ ಸೃಷ್ಟಿಸುವುದು ಸರಿಯಲ್ಲ ಎಂದರು. ವರ್ಷ 24 ಅಂತ ಹೇಳಿದ್ರೆ ಇಲ್ಲಿ ತನಕ ಇದನ್ನ ಡೆಮೊಲೇಷನ್ ಮಾಡಿಲ್ಲ ಅಥವಾ ರಿಪೇರಿನೂ ಮಾಡಿಲ್ಲ. ರಿಪೇರಿ ಮಾಡಿದರೆ ಇದೊಂದು ರಾಡು ಮಾತ್ರ, ಇದು ಪೈಂಟ್ ಮಾಡಿದರೆ ನೋಡಿ ಸರ್ ಹೇಗಿದೆ ಅಂತ. ಇದು ಅಭಿವೃದ್ಧಿ ಇಲಾಖೆಯಿಂದ ಮಾಡಿದಾರಂತೆ. ಯಾರು ಮಾಡಿದರೆ ಯಾರನ್ನಂತ ಗೊತ್ತಿಲ್ಲ. ಇಲ್ಲಿಂದ CDP ಮೇಡಮ್ 1 ದಿನನೂ ಬಂದು ಇದನ್ನ ನೋಡಿಲ್ಲ. ಇಲ್ಲಿಂದ ಪೇರೆಂಟ್ಸ್ 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಮಕ್ಕಳನ್ನ ಕೆಳಗಡೆ ಮಾದರಿ ಮನೆಗೆ ಕಳಿಸ್ಲಿಕ್ಕೆ. ಅದನ್ನ ನಾವು ಹಲವಾರು ಸರಿ ನಾವು CDP ಮೇಡಮ್ ಹೇಳಿದ್ದೀವಿ. ಅವ್ರು ಇದುವರೆಗೂ ಬಂದಿಲ್ಲ, ಅದನ್ನ ಗಮನ ತಗೊಂಡಿಲ್ಲ. ಅದ ನಂತರ ನಾವು ನಾವು ಕಳೆದ ಹೋಗಿ ನಾವು ಆಫೀಸ್ಗೆ ಹೋಗಿ ನಾವು ಮಾತಾಡಿ ಬಂದಿದ್ದೀವಿ. ಅದಕ್ಕೂ ಅವರಿಗೆ ಏನೂ ರೆಸ್ಪಾನ್ಸ್ ಇಲ್ಲ. ನಂತರ ನಾವು ಈಗ ಕಳೆದ ಮಂಗಳವಾರ ನಾವು ಇದು MLA ಸರ್ ಹತ್ರ ಹೋಗಿ ಮಾತಾಡಿ ಅವರು ಮತ್ತೆ ಆಫೀಸ್ ಅಂತ ಹೇಳಿದ್ರು. PD ಸರ್ನ ಹತ್ರ ಮಾತಾಡಿದ್ರು. ಆಮೇಲೆ CDP ಮೇಡಮ್ ಹತ್ರ ಮಾತಾಡ್ತೀವಿ. ನೀವು 3 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬನ್ನಿ ಅಂತ ನಾವು ಪುರಸಭೆಗೆ ಹೋಗಿ 9 ಗಂಟೆ ನಾವು ಅಲ್ಲಿ ಕಾದಿದ್ದೀವಿ. ನಂತರ ಈ ಅವತ್ತೇ ಸಾಯಂಕಾಲ ಇವರು ಎಲ್ಲರಿಗೂ ಟೀಚರ್ಗೆ ಫೋನ್ ಮಾಡಿದ್ದಾರೆ CDP ಮೇಡಮ್, ನಾಳೆನೇ ಫಿಕ್ಸ್ ಮಾಡಿ ಅಂತ.
ಈ ಪೇರೆಂಟ್ಸ್ಗಳು ಕರ್ಕೊಂಡೋಗಿ ಬಿಡೋದು, ಇಲ್ಲಿಂದ 2 ಕಿಲೋಮೀಟರ್ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಡು ಬರೋದು, ಇದನ್ನ ನಾವು ದಿನ ನೋಡಿ ನಮಗೆ ತುಂಬಾನೇ ಬೇಜಾರಾಗ್ತಿತ್ತು. ಹಾಗೆ ನಾವು ಅದಕ್ಕಾಗಿ ನಿಂತು ನಾವು ಅದನ್ನ ಮಾಡಿದ್ವಿ. ಇವತ್ತು ಅವರು ಬೇರೆ ಟೀಚರ್ನ ಕಳ್ಸಿಕೊಟ್ಟಿದ್ದಾರೆ. ಇವತ್ತು ನಾವು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಇಲ್ಲಿ ಇವತ್ತು ಮಕ್ಕಳು ಸೇರಿದ್ದಾರೆ, ನಮ್ಗೆ ಸಂತೋಷವಾಗಿದೆ. ಆದ್ರೆ ಇದು ಶಾಶ್ವತ ಅಲ್ಲ. ಇದು 44 ವರ್ಷದ ಕಟ್ಟಡ. ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ. ಇದನ್ನ ಬೇರೆ ನಮಗೆ 19 ಮಕ್ಕಳಿದ್ದಾರೆ. ಬೇರೆನೆ ಕಟ್ಟಡ ನಮಗೆ ಸರ್ಕಾರದಿಂದ ಮಾಡಿಕೊಟ್ಟು ಇದನ್ನ ಅಂಗನವಾಡಿ ಚೆನ್ನಾಗಿ ನಡೆದಂಗೆ ಆಗ್ಬೇಕು ಅಂತ ಕೇಳ್ಕೊತ ನನ್ನ ಮಾತುಗಳನ್ನ ಇದೇ ಸಂದರ್ಭ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಅಧಿಕಾರಿ ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿ ನಮ್ಮ ಅಹವಾಲು ಆಲಿಸಬೇಕಿದೆ, ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ವಹಿಸಬೇಕಿದೆ ಎಂದು ಪೋಷಕರು ಒತ್ತಾಯಿಸಿದರು. ಮತ್ತೆ ಎಂತ ಗೊತ್ತಾ, ಪ್ರಾಬ್ಲಮ್ ಇದೆ ತುಂಬಾ. ಈಗ ಟೀಚರ್ ಇಲ್ಲ ಅಂದ್ರೆ ಒಬ್ರು ನೋಡಕ್ ಆಗೋದಿಲ್ಲ. ಒಬ್ರು ಬೇಕಾದ್ರೆ ಅಡಿಗೆ ಮಾಡೋದು, ಮತ್ತೆ ಇಲ್ಲಿ ವಾಶ್ರೂಮ್ ಎಲ್ಲ ಕ್ಲೀನ್ ಆಗ್ಬೇಕು. ಅದೇ ಈಗ ಎಲ್ಲಾನು ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು. ಮತ್ತೆ CDP ಮೇಡಮ್ ಮೇನ್ ಇಲ್ಲಿಗೆ ಬರ್ಬೇಕು. CDP ಮೇಡಮ್ ಇಂದ ಪ್ರಾಬ್ಲಮ್ ಆಗಿರೋದು. ಮತ್ತೆ ನಾಲ್ಕನೇ ಟೀಚರ್ ಇಲ್ಲಿಗೆ ಬರ್ಬೇಕು. CDP ಮೇಡಮ್ ಮೇನ್ ಬರ್ಬೇಕು. ಅವ್ರ ಅಂಗನವಾಡಿ ಇಷ್ಟು ವರ್ಷದಿಂದ ಒಂದು ದಿನ ವಿಸಿಟ್ ಕೊಟ್ಟು ಏನಂತ ನೋಡಿಲ್ಲ, ಕೆಲಸ ಆಗಿದೆ ಅಂತ ಅದನ್ನೂ ವಿಚಾರಿಸಿಲ್ಲ, ಏನು ಇಲ್ಲ. ಮೇನ್ ಇಲ್ಲಿಗೆ ಇಲ್ಲಿ ಬಂದು ಮಾತಾಡೋದು ಬೇಡ. CDP ಮೇಡಮ್ ಇಲ್ಲಿಗೆ ಬರ್ಬೇಕು. ಅಂಗನವಾಡಿಗೆ ಬಂದು ಇಲ್ಲಿ ಸಮಸ್ಯೆ ಏನಂತ ಅವ್ರು ನೋಡ್ಬೇಕು. ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಲೆಕ್ಕದಲ್ಲಿ ಅಂಗನವಾಡಿ ಅವರು ಕೆಳಗಡೆ ಶಿಫ್ಟ್ ಮಾಡೋ ಇದಿಲ್ಲ. ಇಲ್ಲೇ ಒಂದು ಬಾಡಿಗೆ ರೂಮ್ ಮಾಡ್ಬಿಟ್ಟು ಇಲ್ಲೇ ಅಂಗನವಾಡಿ ಮಾಡ್ಬೇಕಾಗಿತ್ತು. ಮತ್ತೆ ಒಬ್ರು ಆಯಾ ಇಲ್ಲದೆ, ಹೆಲ್ಪರ್ ಇಲ್ಲದೇನೆ ಟೀಚರ್ ಹೆಂಗೆ ಟ್ರಾನ್ಸ್ಫರ್ ಕೊಟ್ಟರು ಅದು ಗೊತ್ತಾಗ್ಬೇಕು. ಈಗ ಹೆಲ್ಪರ್ ಇರ್ಬೇಕು, ಒಬ್ರು ಟ್ರಾನ್ಸ್ಫರ್ ಕೊಟ್ಟು ಹೋಗ್ಬೇಕಂದ್ರೆ ಒಂದು ಹೆಲ್ಪರ್ ಇರ್ಬೇಕು, ಟೀಚರ್ ವ್ಯವಸ್ಥೆ ಮಾಡಿ ಹೋಗ್ಬೇಕು. ಹೆಲ್ಪರ್ ಇಲ್ಲ, ಟೀಚರ್ ಇಲ್ಲ, ಅವ್ರ ಪಾಡ್ಗೆ ಅವ್ರು ಟ್ರಾನ್ಸ್ಫರ್ ತಗೊಂಡು ಹೋದ್ರು. ಅದು ಹೆಂಗೆ ಗೊತ್ತು? ಈ ಸಂದರ್ಭ ಬೂತ್ ಅಧ್ಯಕ್ಷ ಮಹೇಶ್, ಯುವ ಕಾಂಗ್ರೆಸ್ ವಲಯಾಧ್ಯಕ್ಷ ವಿಜಯಕುಮಾರ್, ಕಾರ್ಯಕರ್ತ ರವಿ ಎಂಆರ್ ಇದ್ದರು.